ಹಾಯ್ ಗಾಯ್ಸ್, ವೆಲ್ಕಮ್ ಟು BTC ವ್ಲಾಗ್ಸ್. ಇವತ್ತು ನಾವು ಚೇಟ ಅಂಗಡಿಗೆ ತಿರ್ಗಾ ಹೋಗ್ತಿದೀರಿ. ಆಂಟೋನಿಗೆ ಅವ್ರ ಟೀ ಇಷ್ಟ, ಅದಕ್ಕೆ ಕುಡಿಯಕ್ಕೆ ಕರ್ಕೊಂಡು ಹೋಗ್ತಿದೀವಿ. ನಾವು ಸೋಡಾ ಓಡಿಸ್ತವ್ನೆ. ನಾನ್ ಬೇರೆ ಕಾಫಿ ಮಾತ್ರ ಕುಡಿಯೋದು, ಟೀ ಎಲ್ಲ ಕುಡಿಯಲ್ಲ. ಅಲ್ಲಿ ಮುಂದೆ ಬಂದು ಲೆಫ್ಟ್ ಹೋಗ್ಬೇಡವೋ, ಅಲ್ಲಿ ಪೊಲೀಸ್ ಹಿಡಿತಾರೆ. ಇಲ್ಲಿ ಲೆಫ್ಟ್ ಹೋಗ್ಬೇಡ, 3 ಜನ ಹೋದ್ರೆ ಪೊಲೀಸ್ ಹಿಡಿತಾರೆ ನೈಟ್ ಅದು. ಇಲ್ಲಿ ಹೋಗ್ಬೇಡ. ಇಲ್ಲಿ ಈ ದಾರಿಯಲ್ಲಿ ಪೊಲೀಸಾ? ಈ ದಾರಿಯಲ್ಲಿ ಯಾರೋ ಪೊಲೀಸ್ ಸೀರಿಯಸ್ ಇರೋ ದಾರಿ ತೋರ್ಸು. ಅದು 8 ಗಂಟೆ ಆಗಿದೆ, ಈ ದಾರಿಯಲ್ಲಿ ಪೊಲೀಸ್ ಅಂತೆ. ಈಗ ಈ ದಾರಿಯಲ್ಲಿ ಅಣ್ಣಗೆ ಪೊಲೀಸ್ ಇದ್ರಂತೆ. ಈ ದಾರಿನ ಇದೇ ದಾರಿ. ಅವತ್ತಿಲ್ಲೇರೋ ನಾವು 3 ಜನ ಓಡ್ಸಂಗಿಲ್ವಂತ ಗಾಡಿದಲ್ಲೇ ಇಷ್ಟೊತ್ತಲ್ಲೇ. ಸೀರಿಯಸ್ ಆಗಿ ಪೊಲೀಸ್ ಏನೋ ನಿನ್ಗೆ ಹಂಗೆಲ್ಲ ಏನಿಲ್ಲ. ಈ ಸೈಡ್ ಬತ್ತಾದ್ರೆ ಈ ಸೈಡ್ ಬಾ. ಈ ಸೈಡ್ ಬಂದು ಅವತ್ತು ನಮ್ನ ಸೀರಿಯಸ್ ಆಗಿ ಅವತ್ತಿದ್ರು 3 ಜನ ಇನ್ಮೇಲಿಂದ ಓಡಿಸ್ಬಾರ್ದು. ಏನು ಎದುರು ಪುಕ್ಲಾಣ ಅನ್ವಾಗ ಅದಾನೆ ಇವನು. ನಾನ್ ನಿಜಾನೇ ಹೇಳ್ತಿರೋದು, ಸೀರಿಯಸ್ ಆಗಿ. ಆಯ್ತು ನಾವು ಗಾಡಿಯಲ್ಲಿ ಹೋಗ್ತೀರಿ, ನೀನು ಅಲ್ಲಿ ತನಕ ನಡ್ಕೊಂಡ್ ಬರ್ಬೇಕಪ್ಪ. ಈಗ ನಾನ್ ಸೀರಿಯಸ್ ಆಗಿ ಹೇಳ್ತಿರೋದು. ನೀನ್ ಇಳಿಯೋ ಸೀರಿಯಸ್ ಆಗ್ತಾನೆ ಹೇಳ್ತಿದ್ಯಾ? ಸೀರಿಯಸ್ ಆಗಿ ಎಕ್ಸ್ಪೋಸ್ ಆಗ್ಬೇಕ. ಕರಿಯಾಗೆ ದೇವ ಅಂದ್ರೆ ಲೋ, ಅದು ನಿಂತರನೇ ಇರುತ್ತೋ ಕಪ್ಪುಗೆ. ಅವತ್ ಸೀರಿಯಸ್ ಆಗಿ ಹಿಡಿದ್ರು. ಹೌದಾ? ಸರಿ ಆಯ್ತು, ನಿಲ್ಸೋ. ಸರಿ, ನಾನ್ ಬಂದಿಲ್ಲ ಅಂದ್ರೆ ಕೆಲವು, ಒಬ್ನೇ ಬಂದಿಲ್ಲ ಅಂದ್ರೆ ಕೆಲವು. ನಿಲ್ಸೋ, ಹೋಗು. ದೊಡ್ಡ ಎದುರು ಗೈಸ್, ಇವ್ ನನಗ್ ಜ್ಞಾಪಕ ಇದೆ. ಒಂದಿನ ಈ ನನ್ ಮಗ ಹೇಳಿದ, ಇಲ್ಲಿ ಭಯ ಆಗುತ್ತೆ, ದೆವ್ವ ಏನೋ ಭೂತ ಏನೋ ಬಿದ್ದಿದೀನಿ, ಈ ತರ ಬಂದಿ ಅಂತ. ನಾನು ಇವಾಗ ನೋಡಿ ಅವ್ನ್ ಬರ್ತಿರೋದು. ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಅನ್ಯಾಯ ಮಾಡಿಲ್ಲಣ್ಣ. ಇವ್ನ ಯೋಗ್ಯತೆ ಗೊತ್ತಾಯ್ತಾ? ಪೊಲೀಸ್ ಗೊತ್ತಾಯ್ತಾ? ಪೊಲೀಸ್ ಇವ್ನಿಗೆ ಏನ್ ಮಾಡೋದ ಅನ್ಸುತ್ತೆ. ಇವ್ನೇನು ಗೊತ್ತಾ ಹಿಂಗಂತ? ಹಂಗೆಲ್ಲ ಏನಿಲ್ಲ. ಇದು ನಾನು ಹೇಳತ್ತಂಗ ಕಾಯಿ. ಪೊಲೀಸ್ ಇದು ಯಾವ್ದೋ ದೆವ್ವ ಬಂದು ಇವ್ನಿಗೆ ಏನೋ ಮಾಡೈತೆ ಇಲ್ಲಿ. ಪಕ್ಕ ಏನೋ ಬಿತ್ತಲ್ಲೋ. ಏನೋ ಬಿತ್ತುಲೇ. ನಾನು ಹೇಳಿಲ್ವಾ ಏನೋ ಬಿತ್ತು? ನಾನು ಹೇಳ್ದೆ ನಿಮ್ಗೆ ಏನೋ ಬಿತ್ತು. ಇರು, ಅದ್ ಎತ್ಕೊಂಡ್ಬರ್ತೀನಿ. ಇರೋ, ಏನೋ ಬಿತ್ತು. ನಾನು ಹೇಳ್ದೆ ನಿಮ್ಗೆ ಏನೋ ಬಿತ್ತು ಅಂತ. ಏನೋ ಬಿತ್ತು? ಬೈಕ್ ಉದ್ರದೇನೋ ಮೋಸ್ಟ್ಲಿ. ಇಲ್ಲೇ ಇದೆಲ್ಲೋ ಅನ್ನ ಏನೋ ಬಿಸಾಕುದ. ಏನ್ ಉದುರ್ತಾ? ಏನೋ ಬಿತ್ತು? ನಾನು ಹೇಳ್ದೆ ಏನೋ ಬಿತ್ತು ಅಂತ. ಲೋ ಬಡ್ಲರ್, ಏನಕ್ಕೋ ನಿನಗೆ ದೆವ್ವ ಅಂದ್ರೆ ಎಷ್ಟು ಭಯ? ನನಗೆ ನಮ್ಮ ಅಮ್ಮ ಹೇಳಿರೋದ್ರಲ್ಲೇ ಒಂದು ಫೇವ್ರೇಟ್ ಸ್ಟೋರಿ ಏನು ಅಂದ್ರೆ, ನಮ್ ತಾತ ಮೊನ್ನೆತ್ಕೊಂಡ್ ಬರಕ್ ಹೋಗ್ತಿದ್ರು. ಅವರು ಲಾರಿ ಡ್ರೈವರು, ಓಕೆನಾ. ಅವರು ಬರೋವಾಗ ಒಂದು ತಮಿಳ್ನಾಡು ಕಡೆ ಹೋಗೋವಾಗ ಅಲ್ಲಿ ಒಬ್ಬ ನಿಲ್ಸಿದ್ರಂತೆ ಟೀ ಕುಡಿಯಕ್ಕೆ. ಅವಾಗ ಟೀ ಅವ್ನು ಹೇಳಿದಂತೆ, ನೀವ್ ಹೋಗ್ಬೇಡ್ರಿ ಈ ರೋಡ್ ಕಡೆ, ಹೋದ್ರಿ ಅಂದ್ರೆ ಸುಮ್ನೆ ಅಲ್ಲಿ ಯಾರೋ ಹೆಣ್ಮಗು ಈ ತರ ಆಗಿದೆ, ಸೊ ಅದಕ್ಕೆ ಆ ಸೈಡ್ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಮ್ ತಾತ ಇದ್ರಲ್ಲೆಲ್ಲ ಏನಿರುತ್ತೆ ಅಂತ. ನಮ್ ತಾತ ಇನ್ನೇನು ಆ ಫಾರೆಸ್ಟ್ ನ ದಾಟ್ಬೇಕಾಗಿತ್ತಂತೆ. ಸೊ ಅಷ್ಟಲ್ಲೇ ಅವಾಗ ಒಂದ್ ಮುಂದೆ ಲೈಕ್ ಒಂದ್ ಹೆಣ್ಮಗುದಾಗ ಬಂದು ಕೈಯಲ್ಲೇ ತಲೆ ಇದೆ ಅಂತೆ, ಬಾಡಿ ಹಂಗೆ ಇದೆ ಅಂತೆ. ಸೊ ಅವಾಗ ನಮ್ ಕ್ಲೀನರ್ ಇಲ್ವಾ, ಅವ್ನ್ ಎದ್ದಿ ಬಿದ್ದಿ ಎಲ್ಲೋ ಹೋಗ್ಬಿಟ್ಟಂತೆ. ಅವ್ನ್ ಎಲ್ಲೋದ ಅಂತಾನು ಗೊತ್ತಿಲ್ವಂತೆ. ನಮ್ ತಾತ ಒಬ್ರೇ ಅಂತೆ. ನಮ್ ತಾತ ಒಬ್ರೇ ಇದ್ದಾಗ ಲಾರಿಯಿಂದ ಎದ್ದಿ ಓಡೋಗಿರೋದಾ ಇಲ್ಲಾಂದ್ರೆ ಅದು ಬಂದು ಅಲ್ಲೇ ಮುಂದೆನೆ ಇದಾಗ್ಬಿಡ್ತು, ಸ್ಟಾಪ್ ಮಾಡ್ಬಿಡ್ತು. ಸೊ ಅದಕ್ಕೆ ಲಾರಿ ಅವನು ಕ್ಲೀನರ್ ಬಂದು ಎದ್ದಿ ಬಿದ್ದಿ ಓಡ್ಬಿಟ್ನಂತೆ. ಆಮೇಲೆ ನಮ್ ತಾತ ನೈಟು ಲೈಕ್ ಒಂದು 3 hour ವರ್ಗು ಲೈಕ್ ಲಾರಿನ ಬಂದು ಬ್ಯಾಕ್ ಫ್ರಂಟ್ ಆತರ ಮಾಡಿದ್ದಾರೆ. ಆಮೇಲೆ 5 o'clock ಆಗೋವರೆಗೂ ಬಿಟ್ಟಿಲ್ವಂತೆ ಅದು. ಬಟ್ ಅದೇ ನಮ್ ತಾತ ಕೆಳಗಡೆ ಇಲ್ದಿಲ್ಲ. ಬಟ್ ಅದೇ ನಮ್ ತಾತ ಏನ ಇದರಿಂದ ಲಾರಿಯಿಂದ ಕೆಳಗಡೆ ಇಳ್ದ್ಬಿಟ್ಟಿದ್ರು ಅಂತಿದ್ರೆ ಅಲ್ಲಿ ಮುಗ್ದೋಗ್ಬಿಡ್ತಿತ್ತು ಅಂತ ನಮ್ ತಾತ ಹೇಳಿದ್ರು. ಬಟ್ ಅಂತ ಜಾಗಕ್ಕೆಲ್ಲ ಹೋಗ್ ಭಯ. ಬಟ್ ಆದ್ರೆ ಇವಾಗ ಇನ್ನೂ ಎಷ್ಟೊಂದು ಸ್ಟೋರೀಸ್ ಹೇಳ್ತಿದ್ರು ನಮ್ಮಮ್ಮ. ಇನ್ನ ಜಾಸ್ತಿ ಭಯ ಆಗಿಲ್ಲ ಸ್ಟೋರಿನಾ? ಹೌದು, ಇದೊಂದು ಭಯ. ಟೀ ಕುಡಿಯೋಣ ಅನ್ಬಿಟ್ಟು ಫಸ್ಟ್ ಜಯನಗರ್ ಹೋದ್ರಿ. ಜಯನಗರಲ್ಲಿ ಅಲ್ಲಿ ಬೇಕ್ರಿಲಿ ಸ್ವಲ್ಪ ಏನೋ ಫುಲ್ ಜನ ಇದ್ರು ಅನ್ಬಿಟ್ಟು JP ನಗರ್ ಬಂದ್ರಿ. JP ನಗರಿಂದ ಬಿಳೆಕಳ್ಳಿ ಬಂದ್ರಿ. ಬಿಳೆಕಳ್ಳಿಯಿಂದ ಲಾಸ್ಟ್ ಅಲ್ಲಿ ಅರ್ಕೆರೆಗೆ ಬಂದ್ವಿ. ಒಂದ್ ಟೀಗೋಸ್ಕರ ಇಡೀ ಬ್ಯಾಂಗ್ಳೂರ್ನೇ ತಿರ್ಗಾಡ್ಬೇಕಲ್ಲ. ನೀನ್ ಟೀ ಕುಡಿದಿರೋದು, ನಾವೆಲ್ಲ ಕಾಫಿ ಕುಡಿತಿರೋದು. ಕಾಫಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಬಟ್ ಆದ್ರೆ ಕಾಫಿನ ಟೀನೋ ಅಲ್ಲ. ಇವಾಗ ಕಾನ್ಸೆಪ್ಟ್ ಏನ್ ಹೇಳ್ತಿರೋದು, ಎಷ್ಟು ತಿರ್ಗಾಡ್ಬಿಟ್ರಿ ಒಂದ್ ಟೀನೋ ಕಾಫಿನ ಕುಡಿಯಕ್ಕೆ, ಅದ್ರ ಬಗ್ಗೆ ಮಾತಾಡ್ತಿರೋದು. ಪೆಟ್ರೋಲ್ ಒಂದು
ಒಂದ್ 50 60-70 ರೂಪಾಯಿ ಪೆಟ್ರೋಲ್ ಖಾಲಿ ಆಗುತ್ತೆ. ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಟೀ ಕುಡಿದ್ರಿ, ಟೀ ಕಾಫಿ ನೋಡಕ್ ಹೋದ್ರೆ ಇಲ್ಲೂ ಚೆನ್ನಾಗಿತ್ತಲ್ಲ ಟೀ ಕಾಫಿ ಎಲ್ಲಿ ಕುಡಿದಿರಿ ಅನ್ನೋದು ಎಲ್ಲಿ ಕುಡಿತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ಸ್ಪಾಟ್ ಆ ಸ್ಪಾಟ್ ನೀವು ಎಲ್ಲೇ ಹೋಗ್ಬಿಟ್ಟು ಎಷ್ಟೇ ಟೀ ಚೆನ್ನಾಗಿರ್ಲಿ, ಎಷ್ಟೇ ಕಾಫಿದು ಚೆನ್ನಾಗಿರ್ಲಿ, ಓಕೆನಾ, ಬಟ್ ಆದ್ರೆ ಆ ಸ್ಪಾಟ್ ಅಲ್ಲಿ ಹೋಗಿ ಕುಡಿಯೋ ಮಜಾನೇ ಬೇರೆ. ಸೊ ಆ ಸ್ಪಾಟ್ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಾಂದ್ರೆ ನೀವು ಎಲ್ಲಾನ ಬೇಕ್ರಿ, ನಾರ್ಮಲ್ ಬೇಕ್ರಿ, ಇಲ್ಲಾಂದ್ರೆ ನೀವ್ ಮೇರೆ ಅದವನೇ ಹೋಗಿ ಕುಡಿಬೋದು, ಅದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಆ ಸ್ಪಾಟ್ ಹತ್ರ ಹೋದ್ರೆ ಕುಡ್ದಂಗಿರ್ ಅನ್ಸುತ್ತೆ, ಅದು ಇಂಪಾರ್ಟೆಂಟ್. ನಮ್ ಚೇಟಾ ಸ್ಪಾಟ್ ತರ ಯಾವ್ದು ಬರಲ್ಲ ಗೈಸ್. ಚೇಟಾ ಸ್ಪಾಟ್ ಅದು ಫುಲ್ ಬಿಸಿ ಇರ್ತದೆ. ಫುಲ್ ಜನ ತುಂಬ್ಕೊಂಡ್ಬಿಟ್ಟವ್ರೆ. ಕುರಿ ಚೇಟಾ ಚಾಯ್ಗೆ ಅಷ್ಟ್ ಜನ. ಇದು ಏನನ್ನೋದು ಫ್ಯಾನ್ಸ್ ಲಾಯಲ್ ಫ್ಯಾನ್ಸ್. ತುಂಬಾ ಜನ ಇದ್ರು. ನಾವು ಲಾಯಲ್ ಅದೇ ತುಂಬಾ ನಮ್ಗೆ ಲಾಸ್ ಮಾಡಕ್ಕಲ್ಲ, ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ. ನೋಡಿ, ನಮ್ಗೆ ಒಂದು 5 ಕಡೆ ಅಡ್ಡ ಇದೆ. ಒಂದು ಚೇಟಾ ಸ್ಪಾಟು, ಇನ್ನೊಂದು ಬಂದು ಅಲ್ಲಿ ರಾಗಿ ಗುಡ್ಡ ಅಥವಾ ಒಂದು ಬರುತ್ತೆ, ಇನ್ನೊಂದು ಬಂದು 4th ಬ್ಲಾಕ್ ಹತ್ರ ಒಂದು ಬರುತ್ತೆ, ಇನ್ನೊಂದು ಬಂದು ಕಾಫಿ ತುಂಬಾ ಚೆನ್ನಾಗಾಗ್ತದೆ. ಬಟ್ ಆದ್ರೆ ಇಲ್ಲಿಗೆ ಓಕೆ. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ವ್ಲಾಗ್ ಅಲ್ಲೇ ನೋಡೋಣ. ಅಲ್ಲಿವರೆಗೂ ಬಾಯ್. ಬಾಯ್.